ಪಾರ್ಕ್ ಅಲ್ಲಿ ರೋಸಾ ಹೂ ಹಿಡಿದುಕೊಂಡು ಟೆನ್ಷನ್ ಪಡುತ್ತಾ ನಿಂತ ವರುಣನ ಹತ್ತಿರಕ್ಕೆ ಸಾಗರ್ ಬರುತ್ತಾನೆ. ವರುಣ್ ಸಾಗರ್ ಇಬ್ಬರು ಕ್ಲೋಸ್ ಫ್ರೆಂಡ್ಸ್, ಮೇಲಾಗಿ ಕೊಲೀಗ್ಸ್, ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸಾಗರ್ ನನ್ನ ನೋಡುತ್ತಲೇ ವರುಣ್ಗೆ ರಿಲ್ಯಾಕ್ಸ್ ಅನ್ಸುತ್ತೆ. ವರುಣ್, ಅನುಗೆ ನಿನ್ ಲವ್ ಬಗ್ಗೆ ನಾನು ಹೇಳ್ಬೇಕಾಗಿದ್ದೇನೆಲ್ಲ ಹೇಳ್ದೆ ಕಣೋ. ಹೌದಾ, ಏನಂದ್ಲು? ನಿನ್ನ ಕೇಳಿದ್ಲು, ನೀನಿಲ್ಲಿ ಅವಳಿಗಾಗಿ ವೇಟ್ ಮಾಡ್ತಾ ಇರ್ತೀಯ ಅಂತ ಹೇಳ್ದೆ. ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದಾಳೆ. ಅನು ಬರ್ತಾಳೆ ಅಂತೀಯನೋ? ಬರ್ತಾಳೆ ಕಣೋ, ಸ್ವಲ್ಪ ಸಹನೆಯಿಂದಿಡು, ನಾನು ಹೋಗಿ ಅಲ್ಲೆಲ್ಲಾದ್ರೂ ಕೂತ್ಕೋತೀನಿ ಎಂದು ಹೇಳಿ ಸಾಗರ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ವರುಣ್ ಮಾತ್ರ ಟೆನ್ಷನ್ ಪಡುತ್ತಾ ಅನುಗಾಗಿ ಎದುರು ನೋಡ್ತಾ ಇರ್ತಾನೆ. ಸ್ವಲ್ಪ ಸಮಯದ ನಂತರ ಸಿಟಿ ಕಲ್ಚರ್ಗೆ ಬಹಳ ಅಭ್ಯಾಸ ಬಿದ್ದ ಅನಾಮಿಕಾ ಮಾಡರ್ನ್ ಡ್ರೆಸ್ ನಲ್ಲಿ ವರುಣ್ ಹತ್ರ ಬರ್ತಾಳೆ. ಹಾಯ್ ವರುಣ್. ಹಾಯ್ ಅನು. ನನ್ನನ್ನು ನೀನು ಲವ್ ಮಾಡ್ತಾ ಇರುವಾಗ ನೀನೇ ಅಲ್ವಾ ನಿನ್ನ ಲವ್ ವಿಷಯ ನನ್ನ ಹತ್ರ ಹೇಳಬೇಕು, ಮಧ್ಯದಲ್ಲಿ ಸಾಗರ್ ಏನಕ್ಕೆ ಹೇಳುವ ಅರುಣ್? ಅನು, ನಿನ್ನ ಕಣ್ಣಿನೊಳಗೆ ನೋಡ್ತಾ ನಾನು ಹೇಳಲಾರೆ. ನೀನಂದ್ರೆ ನನಗೆ ತುಂಬಾ ಇಷ್ಟ, ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ, ನಾವು ಮದುವೆ ಮಾಡ್ಕೊಳ್ಳೋಣ, ಐ ಲವ್ ಯು ಅನು. ಬಹಳ ನಾಚಿಕೆ ಪಡ್ತಾ ಹೇಳ್ತೀವಿ ವರುಣ್. ಅನು, ನೀನು ನನ್ನ ಲವ್ನ ಒಪ್ಕೊಂಡ ಹಾಗೆ ಅಲ್ವಾ? ವರುಣ್, ನಾನು ಒಪ್ಕೊಂಡಿದ್ದ ಅಲ್ವಾ ಅಂತ ಇಲ್ಲಿ ಹೇಳೋದಿಲ್ಲ, ನಿಮ್ಮ ಮನೆಗೆ ಕರ್ಕೊಂಡು ಹೋಗು, ಅಲ್ಲಿ ನಿಮ್ಮ ಅಮ್ಮನ ಹತ್ತಿರ ನಿಮ್ಮ ಕುಟುಂಬದಲ್ಲಿರುವವರ ಜೊತೆ ಮಾತಾಡಬೇಕು, ಫಸ್ಟ್ ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗು ಎಂದು ಅನಾಮಿಕ ಹೇಳುತ್ತಲೇ ವರುಣ್ ತಡವರಿಸುತ್ತಾನೆ. ಅಂದ್ರೆ ನಿಂದು ನಿಜವಾದ ಪ್ರೇಮ ಅಲ್ವಾ ವರುಣ್? ಅಯ್ಯೋ, ಎಂತ ಮಾತಂದೆ ಅನು, ನಾನು ನಿನ್ನನ್ನು ಮನಸಾರೆ ಪ್ರೇಮಿಸ್ತಾ ಇದ್ದೀನಿ, ಸರಿ ಬಾ ನಮ್ಮ ಮನೆಗೆ ಹೋಗೋಣ ಎಂದು ಹೇಳುತ್ತಲೇ ವರುಣ್ ಅನಾಮಿಕಾ ಇಬ್ಬರು ಸೇರಿ ಕಾರಿನಲ್ಲಿ ವರುಣ್ ಅವರ ಮನೆಗೆ ಹೋಗುತ್ತಾರೆ. ವರುಣ್ ಮಾಡುವುದು ಸಾಫ್ಟ್ವೇರ್ ಜಾಬ್ ಆದರೂ ರೆಂಟ್ಗೆ ಇರುವುದು ಮಾತ್ರ ಒಂದು ಮಿಡಲ್ ಕ್ಲಾಸ್ ಏರಿಯಾದಲ್ಲಿರುವ ಡಬಲ್ ಬೆಡ್ರೂಮ್ ಫ್ಲಾಟ್ ನಲ್ಲಿ. ಅನಾಮಿಕಾ ಸೋಫಾದಲ್ಲಿ ಕೂತಿರ್ತಾಳೆ. ಮತ್ತೊಂದು ಕಡೆ ವರುಣ್ ತಂಗಿ ಸುಕನ್ಯಾ ಕೂತ್ಕೊಂಡಿರ್ತಾರೆ. ಇಲ್ಲಿ ನೋಡಿ ದೊಡ್ಡವರೇ, ವರುಣ್ ನನ್ನನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ. ನನಗೆ ಈ ಮದುವೆ ಅಂದ್ರೆ ಇಷ್ಟವಿಲ್ಲ. ನಾನು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲವೂ ದುಡ್ಡಿನಿಂದಲೇ ಸಿಟಿಯಲ್ಲಿಯೇ. ನಾನು ಬಹಳ ಫ್ಯಾಷನ್ ಆಗಿರ್ತೀನಿ, ಈ ಮಿಡಲ್ ಕ್ಲಾಸ್ ಮನೆಯಲ್ಲಿ ನಾನು ಇರಲಾರೆ ಅಪ್ಪ ಎಂದು ಅನಾಮಿಕಾ ಹೇಳುತ್ತಲೇ ವರುಣ್ ದುಃಖ ಪಡುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾನೆ. ಅದನ್ನು ನೋಡಿದ ಅನಾಮಿಕಾ, ನೀನು ದುಃಖ ಪಡಬೇಡ ವರುಣ್, ನೀನು ನಿನ್ನ ಲವ್ ಬಗ್ಗೆ ಹೇಳಿದಾಗಲೇ ನಾನು ಬೇಡ ಅಂತ ಇದ್ದೆ, ಆದ್ರೆ ನೀನಾಗ ಆವೇಶದಲ್ಲಿರ್ತೀಯ, ಏನಾದ್ರೂ ನಡೆಯಬಾರದು ನಡೆದ್ರೆ ಎಲ್ಲರೂ ದುಃಖ ಪಡ್ಬೇಕು. ನಿನ್ನನ್ನು ನಂಬಿಕೊಂಡು ಬದುಕ್ತಾ ಇರುವ ನಿನ್ನ ಕುಟುಂಬ ಏನಾಗ್ಬೇಕು ಹೇಳು? ಅದಕ್ಕೆ ಹೀಗೆ ಮನೆ ಹತ್ರ ಮಾತಾಡೋಣ ಅಂತ ಹೇಳ್ದೆ. ಸಾರಿ ವರುಣ್. ಇಲ್ಲ ಮೇಡಮ್, ನಾನೇ ಸಾರಿ ಹೇಳ್ತಾ ಇದ್ದೀನಿ. ಮೇಡಮ್ ಬೇಡ ವರುಣ್, ಯಾವತ್ತಿನ ಹಾಗೆ ಅನು ಅಂತಾನೆ ಕರಿ ಸಾಕು. ನಿನ್ನಂತಹ ಒಳ್ಳೆಯವರಿಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಹುಡುಗಿ ಹೆಂಡತಿಯಾಗಿ ಬರ್ತಾಳೆ. ಟೇಕ್ ಕೇರ್ ವರುಣ್. ಬರ್ತೀನಿ ದೊಡ್ಡವರೇ ಎಂದು ಹೇಳಿ ಅನಾಮಿಕಾ ಕಾರಿನಲ್ಲಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಫಸ್ಟ್ ಫ್ಲೋರ್ ಬಾಲ್ಕನಿಯಲ್ಲಿ ನಿಂತುಕೊಂಡ ಧರ್ಮರಾವ್ ಹಳ್ಳಿಯಲ್ಲಿರುವ ತನ್ನ ಫ್ರೆಂಡ್ ಪ್ರಸಾದನ ಹತ್ತಿರ ಫೋನ್ನಲ್ಲಿ ಮಾತಾಡ್ತಾ ಇರ್ತಾನೆ. ಏನೋ ಪ್ರಸಾದು, ಹೇಗಿದ್ದೀಯಾ? ಹಾಗೆ ಕುಳ್ಳನಾಗಿ ಇದ್ದೀನಿ ಕಣೋ, ಸ್ವಲ್ಪ ಕೂಡ ಬೆಳಿಲಿಲ್ಲ. ಅರೆ ಪ್ರಸಾದು, ನಾನ್ ಕೇಳಿದ್ದೇನು, ನೀನ್ ಹೇಳ್ತಾ ಇರೋದೇನು? ಹೇಗಿದ್ಯಾ ಅಂತ ಕೇಳ್ದೆ. ನಾನು ಯಾವತ್ತಿನ ಹಾಗೆ ಕುಳ್ಳಗೆ ಇದ್ದೀನಿ ಎಂದೆ. ನೀನ್ ಕೇಳಿದ್ದಕ್ಕೆ ಸರಿಯಾದ ಉತ್ತರ ಸಿಕ್ತಲ್ವೋ? ಸಾರಿ ಬಿಡು, ನಿನ್ ಜೊತೆ ನನಗೆ ವಾದ ಏನಕ್ಕೆ ಹೇಳು. ನನ್ನ ತಂಗಿಯಮ್ಮ ಶಾರದಾ ಹೇಗಿದ್ದಾಳೆ? ಚೆನ್ನಾಗಿದ್ದಾಳಾ? ಚೆನ್ನಾಗಿದ್ದಾಳೆ ಕಣೋ, ಯಾವಾಗ ನೋಡಿದ್ರು ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾಳೆ. ಇಷ್ಟಕ್ಕೂ ನೀನ್ ಫೋನ್ ಏನಕ್ಕೆ ಮಾಡ್ದೆ? ಅನಾಮಿಕಳಿಗೆ 25 ವರ್ಷ ಆಗ್ತಾ ಇದೆ ಕಣೋ. ನನ್ನ ಹಳ್ಳಿಯ ಅಳಿಯ ಬಂದು ತನ್ನ ಸಿಟಿ ಹೆಂಡತಿನ ಸಂಸಾರಕ್ಕೆ ಕರ್ಕೊಂಡು ಹೋಗು ಅಂತ ಹೇಳು. ಅರೆ, ಈ ವಿಷಯ ಮೊದಲು ಹುಡುಗಿಗೆ ಹೇಳೋ ಧರ್ಮ. ಬಿಡಿಸಲಾರದ ನಮ್ಮ ಸ್ನೇಹದ ಗುರುತಾಗಿ ಅನಾಮಿಕಗೂ ರಮೇಶನ್ಗೂ ಚಿಕ್ಕಂದಿನಲ್ವೇ ಮದುವೆ ಮಾಡಿದೀವಿ ಅಂತ, 25 ವರ್ಷದವರೆಗೂ ಬೇರೆ ಬೇರೆಯಾಗಿ ಇಟ್ಟಿದೀವಿ ಅಂತ ಮೊದಲು ಅವಳಿಗೆ ಹೇಳು. ಅರೆ, ನಾನು ಹೇಳೋದಕ್ಕಿಂತ ನೀನು ಹಳೆಯನನ್ನ ಕರ್ಕೊಂಡು ಮನೆಗೆ ಬಾ, ಎಲ್ಲ ವಿಷಯನೂ ಅನಾಮಿಕಳಿಗೆ ತಿಳಿಯುತ್ತೆ. ಅಯ್ಯೋ ಧರ್ಮ, ನಾನು ಹೀಗೆ ಅಂತ ಇದ್ದೀನಿ ಅಂತ ತಪ್ಪಾಗಿ ಅಂದ್ಕೋಬೇಡ್ವೋ. ನನ್ನ ಸೊಸೆ ತೊಳೆದ ಮುತ್ತು, ಇಲ್ಲ ಅನ್ನಲ್ಲ, ಆದ್ರೆ ಸಿಟಿಯಲ್ಲಿ ಬೆಳೆದಿದ್ದಾಳಲ್ಲ, ಅಲ್ಲೇ ಓದ್ಕೊಂಡಿದ್ದಾಳೆ, ಅಲ್ಲಿಯೇ ಕೆಲಸ ಮಾಡ್ತಾ ಇದ್ದಾಳೆ. ಚಿಕ್ಕಂದಿನಲ್ಲೇ ನನ್ನ ಮದುವೆ ಮಾಡಿದ್ರಂತೆ, ಆಗ ನನಗೆ ಬುದ್ಧಿ ಇಲ್ಲ, ಈಗ ನನಗೆ ಬುದ್ಧಿ ಬಂದಿದೆ, ನಾನು ಇನ್ನು ಆ ಹಳ್ಳಿಗೆ ಹೋಗಲ್ಲ ಅಂತ ಹಠ ಮಾಡಿದ್ರೆ ಎಲ್ಲರೂ ದುಃಖ ಪಡಬೇಕು. ಅದೇ ಕಣು ಪ್ರಸಾದು, ನೀನು ಅಳಿಯನನ್ನು ತಂಗಿಯನ್ನು ಕರ್ಕೊಂಡು ಇಲ್ಲಿಗೆ ಬಾ. ಬಂದ ಮೇಲೆ ಅನಾಮಿಕಳಿಗೆ ಎಲ್ಲ ವಿಷಯವನ್ನು ಅರ್ಥವಾಗುವ ಹಾಗೆ ಹೇಳಿ ನಿನ್ ಜೊತೆ ಸಂಸಾರಕ್ಕೆ ಕಳಿಸ್ತೀನಿ. ಸರಿ ಕಣೋ, ಸಮಯ ನೋಡ್ಕೊಂಡು ಬರ್ತೀವಿ. ನನ್ನ ಸೊಸೆನ ಕೇಳ್ದೆ ಅಂತ ಹೇಳು, ತಪ್ಪದೆ ಹೇಳ್ತೀನಿ ಕಣೋ. ನೀವು ಮಾತ್ರ ಸಮಯ ನೋಡ್ಕೊಂಡು ಒಂದು ದಿನ ಹೀಗೆ ಬರೋದು ಮರಿಬೇಡಿ.
ನೆನ್ಪಿಟ್ಕೊಳ್ಳೋ. ಅರೆ ಧರ್ಮ, ನಾನು ಕುಳ್ಳಗಿದ್ದ ಮಾತ್ರಕ್ಕೆ ನನ್ನ ಭಾರ ಕೂಡ ಕುಳ್ಳಗೆ ಇರುತ್ತೆ ಅಂತ ಅನ್ಕೋಬೇಡ. ನನ್ಗೆಲ್ಲ ನೆನ್ಪಲ್ಲಿರುತ್ತೆ. ಒಂದು ದಿನ ಖಚಿತವಾಗಿ ಮನೆಗೆ ಬರ್ತೀವಿ, ನನ್ನ ಸೊಸೆನ ನಾವು ಕರ್ಕೊಂಡು ಹೋಗ್ತೀವಿ, ಸರಿನಾ? ಇಷ್ಟು ಖಚಿತವಾಗಿ ಹೇಳಿದ್ಯಲ್ಲೋ. ಇನ್ನೇನು ಮಾತನಾಡದೆ ಹೋಗ್ತಾ ಇದ್ದೀನಿ, ಇನ್ನು ಇರು. ಆಫೀಸ್ಗೆ ಹೋಗಿ ಮಗಳು ಬರುವ ವೇಳೆ ಆಯ್ತು, ಇಡ್ತೀನಿ. ಒಳ್ಳೇದು ಕಣೋ ಎಂದು ಹೇಳಿ ಫೋನನ್ನು ಇಟ್ಟ ಪ್ರಸಾದನ ಹತ್ತಿರಕ್ಕೆ ಶಾರದಾ ಬರುತ್ತಾಳೆ. ನಮ್ಮ ಧರ್ಮಾರಾವ್ ಅಣ್ಣಯ್ಯನ? ಹೌದು ಶಾರದಾ, ಅನಾಮಿಕಳಿಗೆ 25 ವರ್ಷವಾಯ್ತು. ನೀನ್ ಬಂದು ನಿನ್ ಸೊಸೆನ ಕರ್ಕೊಂಡು ಹೋಗು ಅಂತ ಇದ್ದಾನೆ. ಒಳ್ಳೆ ದಿನ ನೋಡ್ಕೊಂಡು ಮಾತಾಡ್ಕೊಂಡು ರಮೇಶ್ ಅನಾಮಿಕರಿಗೆ ಮದುವೆ ಮಾಡ್ಬಿಡೋಣ. ಪದ್ಧತಿ ಪ್ರಕಾರವಾಗಿ ಸೊಸೆನ್ ಕರ್ಕೊಂಬರೋಣ ರೀ. ಹಾಗೆ ಶಾರದಾ, ಅವನು ಹೇಗೂ ನಿನ್ನ ಮಾತಿಗೆ ಇಲ್ಲ ಅನ್ನಲ್ಲ. ಯಾವ ದಿನ ಒಳ್ಳೇದಿದೆ ಅಂತ ಹೇಳು, ಆ ದಿನವೇ ಹೋಗಿ ಎಲ್ಲ ವಿಷಯ ಮಾತಾಡೋಣ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಸಾದ್. ಇನ್ನು ಆ ದಿನ ರಾತ್ರಿ ಮನೆಯ ಮುಂದೆ ಮಂಚದಲ್ಲಿ ರಮೇಶ್, ಪ್ರಸಾದ್, ಶಾರದಾ ಮೂವರು ಕೂತಿರುತ್ತಾರೆ. ಅಪ್ಪ, ಅನಾಮಿಕ ಅಂದ್ರೆ ನನಗಿಷ್ಟನೇ ಅಪ್ಪ. ಆದ್ರೆ ಅನಾಮಿಕ ಏನೋ ಸಿಟಿನಲ್ಲಿ ಹುಟ್ಟಿದ ಹುಡುಗಿ, ಇಲ್ಲಿಗೆ ಬಂದು ಸಂಸಾರ ಮಾಡ್ತಾಳೆ ಅಂತೀರಾ? ನೀವೇ ಹೇಳಿ. ಮಗು ರಮೇಶು, ಎಲ್ಲ ವಿಷಯವನ್ನು ಮಾತನಾಡಿದ ಮೇಲೆ ಅನಾಮಿಕ ಒಪ್ಕೊಂಡ್ರೆ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ. ಇಲ್ಲ ಅಂದ್ರೆ ನೀನೇ ಅವ್ರ ಮನೆಗೆ ಅಳಿಯನಾಗಿ ಹೋಗು, ಸರಿನಾ? ಹೆಣ್ಣಿನವರ ಮನೆಗೆ ಅಳಿಯನಾಗಿ ಕಳ್ಸೋದಕ್ಕೆ ನಾನು ಒಪ್ಕೊಳ್ಳಲ್ಲ ರೀ. ಹೀಗೆ ಮೂವರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಒಂದೆರಡು ದಿನದ ನಂತರ ಪ್ರಸಾದ್, ಶಾರದಾ, ರಮೇಶ್ ಮೂವರು ಸೇರಿ ಧರ್ಮಾರಾವ್ ಮನೆಗೆ ಬರುತ್ತಾರೆ. ಹಾಲಲ್ಲಿ ಕೂತ್ಕೊಂಡಿರ್ತಾರೆ. ಧರ್ಮಾರಾವ್ ಅವ್ರ ಜೊತೆ ಮಾತನಾಡುತ್ತಾ ಇರುವಾಗ ಆಫೀಸ್ಗೆ ಹೋಗೋದಕ್ಕೆ ಅನಾಮಿಕ ರೆಡಿಯಾಗಿ ಹಾಲ್ಗೆ ಬರುತ್ತಾಳೆ. ಪ್ರಸಾದ್ ಅವರನ್ನು ನೋಡಿ ಅನಾಮಿಕ ಅವರನ್ನು ಮಾತನಾಡಿಸುತ್ತಾಳೆ. ಹಲೋ ಅಂಕಲ್, ಹಾಯ್ ಆಂಟಿ, ಹೇಗಿದ್ದೀಯಾ ಹಳ್ಳಿ ಹುಡುಗ ಎಂದು ಮೂವರನ್ನು ಮಾತನಾಡಿಸುತ್ತಾಳೆ. ಪ್ರಸಾದ್, ಶಾರದಾ ನಗುತ್ತಾ ಮಾತನಾಡುತ್ತಾರೆ. ರಮೇಶ್ ಮಾತ್ರ ಕೋಪದಿಂದ ಫೇಸ್ ಇಟ್ಕೋತಾನೆ. ಅದನ್ನು ನೋಡಿದ ಧರ್ಮಾರಾವ್, ಹನು, ರಮೇಶ್ ಇಲ್ಲಿಗೆ ಬಂದಿದ್ದು ಹಳ್ಳಿ ಹುಡುಗನಾಗಿ ಅಲ್ಲ, ಹಳ್ಳಿಯ ಅಳಿಯನಾಗಿ ಬಂದಿದ್ದಾನೆ. ನಿನ್ನನ್ನು ಸಂಸಾರಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾನೆ ಎಂದು ಹೇಳುತ್ತಲೇ ಅನಾಮಿಕ ಒಂದೇ ಸಲಕ್ಕೆ ಶಾಕ್ ಆಗುತ್ತಾಳೆ. ಆ ಶಾಕಿಂದ ಎಚ್ಚೆತ್ತುಕೊಳ್ಳುವ ಮೊದಲೇ ಧರ್ಮಾರಾವ್ ಚಿಕ್ಕಂದಿನಲ್ಲಿ ನಡೆದ ಕಥೆಯೆಲ್ಲ ವಿವರವಾಗಿ ಹೇಳುತ್ತಾನೆ. ಅನಾಮಿಕ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಸರಿಯಪ್ಪ, ನಮಗೆ ಮತ್ತೆ ಮದುವೆ ಮಾಡಿ, ನಾನಿನ್ನು ಆ ಹಳ್ಳಿಗೆ ಸಂಸಾರಕ್ಕೆ ಹೋಗ್ತೀನಿ ಬಿಡಿ ಎಂದು ಅನಾಮಿಕ ಒಪ್ಪಿಕೊಂಡಿದ್ದರಿಂದ ರಮೇಶನಿಗೂ ಅನಾಮಿಕಳಿಗೂ ಘನವಾಗಿ ಮದುವೆ ಮಾಡುತ್ತಾರೆ. ಅನಾಮಿಕ ಟ್ರೈನಲ್ಲಿ ಅತ್ತೆಯವರ ಮನೆಗೆ ಹೊರಡುತ್ತಾಳೆ. ಟ್ರೈನ್ ಜರ್ನಿ ಅನಾಮಿಕಳಿಗೆ ಭಲೆ ಥ್ರಿಲ್ಲಿಂಗ್ ಆಗಿ ಅನ್ಸುತ್ತೆ. ಅತ್ತೇ, ಟ್ರೈನ್ ಜರ್ನಿ ತುಂಬಾ ಚೆನ್ನಾಗಿದೆ. ನಾನು ಎಲ್ಲಿಗೆ ಹೋದ್ರೂ ಕಾರಲ್ಲೇ ಹೋಗ್ತಾ ಇರ್ತೀನಿ. ಹೀಗೆ ಟ್ರೈನಲ್ಲಿ ಯಾವತ್ತೂ ಹೋಗಿಲ್ಲ ಎಂದು ಸಂತೋಷದಿಂದ ಹೇಳುತ್ತಾ ಇದ್ದರೆ ಶಾರದಾ, ಪ್ರಸಾದ್, ರಮೇಶರು ಆನಂದ ಪಡುತ್ತಾರೆ. ಸ್ವಲ್ಪ ಸಮಯದ ನಂತರ ಟ್ರೈನ್ ಒಂದು ಊರಿನ ಹತ್ತಿರ ನಿಲ್ಲುತ್ತದೆ. ಶಾರದಳ ಕುಟುಂಬ ಅಲ್ಲಿಂದಿಳಿದು ಎತ್ತಿನ ಗಾಡಿ ಹತ್ತುತ್ತಾರೆ. ಅನಾಮಿಕ, ರಮೇಶ್ ಇಬ್ಬರು ಎದ್ದು ನಿಂತು ತಣ್ಣನೆಯ ಗಾಳಿಯನ್ನು ಎಂಜಾಯ್ ಮಾಡ್ತಾ ಇರ್ತಾರೆ. ಮಣ್ಣಿನ ರೋಡ್ ಮೇಲೆ ಎತ್ತಿನ ಗಾಡಿ ಹೋಗುತ್ತಾ ಇದ್ದರೆ ಅನಾಮಿಕಳಿಗೆ ಭಲೆ ತಮಾಷೆಯಾಗಿ ಅನಿಸುತ್ತೆ. ಒಂದು ಅರ್ಧ ಗಂಟೆ ಕಳೆದ ನಂತರ ಸುತ್ತಲೂ ಹಚ್ಚನೆಯ ಮರಗಳು, ಹೂಗಿಡಗಳ ನಡುವೆ ಅಂದವಾಗಿರುವ ಒಂದು ಮಣ್ಣಿನ ಮನೆಗೆ ಸೇರಿಕೊಳ್ಳುತ್ತಾರೆ. ಅದನ್ನು ನೋಡುತ್ತಲೇ ಅನಾಮಿಕಳಿಗೆ ಆ ಮಣ್ಣಿನ ಮನೆ ಎಷ್ಟೋ ಹಿಡಿಸುತ್ತದೆ. ಅತ್ತೆಯೇ, ಇದು ನಮ್ಮನೇನೇನಾ? ಹೌದು ತಾಯಿ, ಇದೇ ನಮ್ಮನೆ. ನಿನಗೆ ಹಿಡಿಸ್ತಾ? ನಂಗೆ ತುಂಬಾ ಚೆನ್ನಾಗಿ ಹಿಡಿಸಿದೆ ಅತ್ತೆ ಎಂದು ಅನಾಮಿಕ ಎಷ್ಟೋ ಆನಂದದಿಂದ ಆ ಮನೆಯೊಳಗೆ ಕಾಲಿಡುತ್ತಾಳೆ. ಅತ್ತೆ ಶಾರದಾ ಬೆಳಗಿನ ಜಾವವೇ ಎದ್ದು ಹೊರಗೆ ನೀರು ಹಾಕುವುದು, ರಂಗೋಲಿ ಹಾಕುವುದು ನೋಡುತ್ತಾಳೆ. ಒಂದು ದಿನ ಶಾರದಾ, ಇಷ್ಟು ಬೆಳಗಿನ ಯಾಕೆ ತಾಯಿ ಹೇಳ್ತೀಯಾ? ನಾನು ಮಾಡ್ಕೋತೀನಲ್ಲ ಕೆಲಸವೆಲ್ಲ, ನೀನ್ ಹೋಗಿ ಮಲ್ಕೋ ಹೋಗೋ. ನಿನಗೆ ಮೊದಲೇ ಈ ಕೆಲಸವೆಲ್ಲ ಅಭ್ಯಾಸವೆಲ್ಲದಲ್ವಾ, ನಾನು ನೋಡ್ಕೋತೀನಿ ಬಿಡು. ನಿಜ ಹೇಳತ್ತೆ, ನಾನು ಇಷ್ಟು ಬೆಳಗ್ಗೆ ಹೇಳೋದು ನಿಮ್ಗಾಗಿ ಅಲ್ಲ, ಹಾಗೆ ಅಂತ ಈ ರಂಗೋಲಿ ಈ ಕೆಲಸ ಕಲ್ತ್ಕೊಳ್ಳೋದಕ್ಕಂತೂ ಅಲ್ಲ. ಮತ್ತೆ ಹುಡುಗ ಹೇಳಿದಾನೆ ಅಂತ ಹೇಳ್ತಾ ಇದೀಯಾ? ಇಲ್ಲ ಅತ್ತೆ, ಎಷ್ಟೋ ಸ್ವಚ್ಛವಾದ ಈ ಗಾಳಿಗಾಗಿ ಹೇಳ್ತಾ ಇದ್ದೀನಿ. ಈ ಗಾಳಿಯಲ್ಲಿ ಅಮ್ಮನಂತಹ ಲಾಲಿಂಪು ಇದೆ ಅನ್ಸ್ತಾ ಇದೆ. ಅಮ್ಮನ ಮಡಲಲ್ಲಿರುವ ಭಾವನೆ ಬರುತ್ತೆ ಅತ್ತೆ. ಅದೇ ಸಿಟಿಲಿದ್ರೆ ಹಾಲಲ್ಲಿ ಫ್ಯಾನ್ ಗಾಳಿ ಮಾತ್ರ ಇರ್ತಾ ಇತ್ತು, ರೂಮ್ ಅಲ್ಲಿದ್ರೆ AC, ಹೊರಗೆ ಬಂದ್ರೆ ವೆಹಿಕಲ್ಸ್ ಹೊಗೆ, ಕೆಮಿಕಲ್ಸ್ ಹೊಗೆ. ಅನಾರೋಗ್ಯನ ತರಿಸ್ಕೊಳ್ತಾ ಹಾಸ್ಪಿಟಲ್ ಬಿಲ್ಗೆ ಭಯಪಡ್ತಾ ಇದ್ವಿ ಎಂದು ಅನಾಮಿಕ ಹೇಳ್ತಾ ಇದ್ರೆ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ. ಆ ದೊಡ್ಡತನ ಗಾಳಿಯದಲ್ಲ ತಾಯಿ, ಈ ಹಳ್ಳಿದು, ಇಲ್ಲಿ ಜೀವಿಸುತ್ತಿರುವ ರೈತರದ್ದು. ಇಂತಹ ಪಟ್ಟಣಗಳು, ನಗರದಲ್ಲಿ ಜೀವಿಸುವವರು ಕೂಡ ಮನೆಯ ಸುತ್ತಮುತ್ತಲೂ ಗಿಡಗಳನ್ನ ಬೆಳೆಸ್ಕೋಬೇಕು. ಆಗ ಆ ಮರಗಳೇ ನಮ್ಮನ್ನ ರಕ್ಷಿಸುತ್ತವೆ. ನಿಜ ಅತ್ತೆ ಎಂದು ಹೇಳಿ ಇನ್ನು ಆ ದಿನದಿಂದ ಅನಾಮಿಕ ಅತ್ತೆ ಶಾರದಳ ಜೊತೆ ಸೇರಿ ಎಲ್ಲ ಕೆಲಸಗಳು ಕಲಿತುಕೊಳ್ಳುತ್ತಾ ಸಂತೋಷದಿಂದ ಸಂಸಾರ ಮಾಡುತ್ತಾ ಇರುತ್ತಾಳೆ. ಇದು ಇಂದಿನ ಕತೆ.
ಪಟ್ನದ ಸೊಸೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಆ ದಿನ ಹುಣ್ಣಿಮೆಯ ರಾತ್ರಿ. ಹಚ್ಚನೆಯ ಹಸಿರಿನ ನಡುವೆ ಪ್ರಶಾಂತವಾಗಿರುವ ಭೂತದ ಬಂಗಲೆಯ ಹತ್ತಿರ ಕಮಲಾ ವಿಮಲ ಎನ್ನುವ 2 ಹೆಣ್ಣು ದೆವ್ವಗಳು ನಿಂತಿರ್ತವೆ. ಏನೇ ವಿಮಲಾ, ಇನ್ನು ನಾವು ಆಹಾರಕ್ಕಾಗಿ ಎಲ್ಲಿಗೂ ಹೋಗಬೇಕಾದ ಅಗತ್ಯವಿಲ್ಲ ಕಣೆ. ಹೌದೇ ಕಮಲಾ, ನಮ್ಮ ಈ ಭೂತದ ಬಂಗಲೆಯನ್ನು ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರು ಕೊಂಡ್ಕೊಂಡಿದ್ದಾರೆ. ಬೇಗದಲ್ಲಿ ಅವ್ರು ಇಲ್ಲಿಗೆ ಬರ್ತಾರೆ. ನಮ್ಮ ಹಸುವೆ ತೀರ್ಸುತ್ತಾ ನಮ್ಮ ಕೈಯಲ್ಲಿ ಸಾಯ್ತಾರೆ ಎಂದು ಆ 2 ದೆವ್ವಗಳು ನಗುತ್ತಾ ಇರುತ್ತವೆ. ಮಾರನೇ ದಿನ ಪ್ರಸಾದ್ ರಮೇಶರು ಮಾತನಾಡಿಕೊಳ್ಳುತ್ತಾ ನಗುತ್ತಾ ಆಫೀಸಿನೊಳಗೆ ಬರುತ್ತಾರೆ. ಇನ್ನು ಆಗಲೇ ಮ್ಯಾನೇಜರ್ ಕೃಷ್ಣ ಬೊಕೆಯನ್ನು ಅವರಿಗೆ ಕೊಡುತ್ತಾನೆ. ಈ ಬೊಕೆ ಏನಕ್ಕೆ ಕೃಷ್ಣ? ಗೋಲ್ಡನ್ ಬಂಗ್ಲೆನೋ ಕೊಂಡ್ಕೊಂಡಿದ್ದೀರಲ್ಲ ಸರ್ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶರು ಆಶ್ಚರ್ಯದಿಂದ ಕೃಷ್ಣನನ್ನು ನೋಡುತ್ತಾರೆ. ಕೃಷ್ಣ ಆ ನೋಟವನ್ನು ಗಮನಿಸಿ, ಅದೇನು ಸರ್ ಅಷ್ಟು ಶಾಕಿಂಗ್ ಆಗಿ ನೋಡ್ತಾ ಇದ್ದೀರಾ? ಬೇಕು ಅಂದ್ರೆ ಈ ಪೇಪರ್ ನೋಡಿ ಎಂದು ಹೇಳಿ ಒಂದು ನ್ಯೂಸ್ ಪೇಪರ್ ಅನ್ನು ತೋರಿಸುತ್ತಾನೆ. ಗೋಲ್ಡನ್ ಬಂಗಲೆಯನ್ನು ಸ್ವಂತ ಮಾಡಿಸಿಕೊಂಡ ರಿಚ್ ಅತ್ತೆ ಸೊಸೆಯರು ಎಂದು ಹೆಡ್ಡಿಂಗ್ ಇರುವ ಪೇಪರ್ ಅನ್ನು ವಾರ್ತೆಯನ್ನು ಓದುತ್ತಾನೆ ರಮೇಶ್. ಅದು ಓದುತ್ತಲೇ ಪ್ರಸಾದನ್ಗೆ ಕೋಪ ಬರುತ್ತೆ. ಮ್ಯಾನೇಜರ್, ನೀವು ಹೋಗಿ ನಿಮ್ ಕೆಲಸ ಮಾಡ್ಕೊಳ್ಳಿ, ಹೋಗಿ. ಹಾಗೆ ಸರ್ ಎಂದು ಹೇಳಿ ಮ್ಯಾನೇಜರ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಪ್ರಸಾದ್ ಕೋಪದಿಂದ, ಮಗು ರಮೇಶು, ತಕ್ಷಣ ನಿಮ್ಮಮ್ಮಂಗೆ ಫೋನ್ ಮಾಡು ಎಂದು ಹೇಳುತ್ತಲೇ ರಮೇಶ್ 2-3 ಸಲ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಆ ಕಡೆಯಿಂದ ಎಂತಹ ರೆಸ್ಪಾನ್ಸು ಇಲ್ಲ. ಈ ಅತ್ತೆ ಸೊಸೆಯರು ಏನ್ ಅಂದ್ಕೋತಾರೆ ನಿಜಕ್ಕೂ? ನಮಗೆ ಹೇಳದೆ ಆ ಗೋಲ್ಡನ್ ಬಂಗ್ಲೆನ ಹೇಗೆ ಕೊಂಡ್ಕೋತಾರೆ? ಅದು ಹೇಳೋದಕ್ಕೆ ಗೋಲ್ಡನ್ ಬಂಗ್ಲೆ, ಆದ್ರೆ ಅದರಲ್ಲಿ ದೆವ್ವಗಳು ಸಂಸಾರ ಮಾಡ್ತವೆ. ಅದು ಭೂತದ ಬಂಗಲೆ, ದೆವ್ವದ ಬಂಗಲೆ. ಅಪ್ಪ, ನೀವು ಕೋಪ ಪಡಬೇಡಿ. ಅಮ್ಮ ಅವರು ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ ಅಂದ್ರೆ ಖಚಿತವಾಗಿ ಗುಡಿಗೆ ಹೋಗಿರ್ತಾರೆ. ಬನ್ನಿ, ನಾವು ಅಲ್ಲಿಗೆ ಹೋಗೋಣ. ಸರಿ ಬಾ ಮಗನೆ, ಗುಡಿಗೆ ಹೋಗಿ ಅವರ ವಿಷಯವೇನೋ ನೋಡೋಣ ಎಂದು ಆಫೀಸ್ನಿಂದ ಪ್ರಸಾದ್ ರಮೇಶರು ಕಾರಿನಲ್ಲಿ ಹೊರಡುತ್ತಾರೆ. ಗುಡಿಯ ಆವರಣದಲ್ಲಿ ಒಂದು ಕಡೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಕೂತ್ಕೊಂಡಿರ್ತಾರೆ. ಅತ್ತೆ, ನಾವು ಆ ಗೋಲ್ಡನ್ ಬಂಗಲೆ ಕೊಂಡ ವಿಷಯ ಅವರಿಗೂ ಮಾವಂಗೆ ಕೂಡ ಹೇಳಿದ್ರೆ ಚೆನ್ನಾಗಿರುತ್ತಲ್ಲ. ಅದು ಗೋಲ್ಡನ್ ಬಂಗ್ಲೆ ಅಲ್ಲ, ಭೂತದ ಬಂಗ್ಲೆ, ದೆವ್ವದ ಬಂಗ್ಲೆ. ಅದು ಏನಕ್ಕೆ ನಮ್ಗೆ ಅದನ್ನ ಕೊಂಡ್ಕೊಳ್ಳೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಆ ಭೂತದ ಬಂಗ್ಲೆ ನಮ್ಗೆ ಬೇಡ ಅಂದ್ರೆ ಬೇಡ ಅಂತ ಅಡ್ಡ ಪಡ್ತಾ ಇದ್ರು ಸೊಸೆ. ನೀವ್ ಹೇಳೋದೇನೋ ನಿಜನೇ ಅತ್ತೆ. ಈಗಲಾದ್ರೂ ಆ ಗೋಲ್ಡನ್ ಬಂಗಲೆ ಕೊಂಡ್ಕೊಂಡ ವಿಷಯ ಅವರಿಗೆ ಹೇಳೋಣ ಅತ್ತೆ. ನನಗೆ ತಿಳಿದಾಗೆ ಅವರಿಗೆ ನಾವು ಗೋಲ್ಡನ್ ಬಂಗಲೆ ಕೊಂಡ್ಕೊಂಡ ವಿಷಯ ಅವ್ರಿಗೆ ತಿಳಿದೇ ಇರುತ್ತೆ. ನಮ್ಮನ್ನ ಕೇಳೋದಕ್ಕೆ ಆವೇಶದಿಂದ ನಮ್ಮ ಹತ್ರ ಬರ್ತಾ ಇರ್ತಾರೆ. ಅಂದ್ರೆ ನಾವು ಮನೆಗೆ ಹೋಗೋಣ ಬನ್ನಿ ಅತ್ತೆ. ಮಾವಯ್ಯ ಅವರು ಇಲ್ಲಿಗೆ ಬಂದು ಜಗಳವಾಡಿದ್ರೆ ಚೆನ್ನಾಗಿರಲ್ಲ, ನಮ್ಮನ್ನ ಹೊಡೆದ್ರೆ ಇನ್ನೂ ಚೆನ್ನಾಗಿರಲ್ಲ. ಹೊಡೆಯೋವರೆಗೂ ಬರ್ತಾರೆ ಅಂತೀಯ ಸೊಸೆ? 50 ಮಿಸ್ ಕಾಲ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅತ್ತೆ. ಅಂದ್ರೆ ಮನೆಗೆ ಹೋಗೋಣ ಬಾ ಎಂದು ಹೇಳುತ್ತಲೇ ಗುಡಿಯಿಂದ ಅತ್ತೆ ಸೊಸೆಯರು ಕಾರಿನಲ್ಲಿ ಮನೆಗೆ ಹೋಗುತ್ತಾ ಇರುತ್ತಾರೆ. ಮತ್ತೊಂದು ಕಾರಿನಲ್ಲಿ ಪ್ರಸಾದ್ ರಮೇಶರು ಗುಡಿ ಕಡೆ ಬರ್ತಾ ಇರ್ತಾರೆ. ರಮೇಶ್ ಕಾರನ್ನು ಡ್ರೈವ್ ಮಾಡ್ತಾ ಇರ್ತಾನೆ. ಮಗು ರಮೇಶು, ಕಾರನ್ನ ಮನೆ ಹತ್ರಕ್ ನಡೆಸು. ಅತ್ತೆ ಸೊಸೆಯರು ಗುಡಿ ಹತ್ರನೇ ಇರ್ತಾರೆ ಅಂತ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ವಾ ಅಪ್ಪ? ಇರ್ಲಿ ಕಣೋ ಮಗನೇ, ನಮ್ಮ 50 ಮಿಸ್ಡ್ ಕಾಲ್ಸ್ ನೋಡಿ ಈ ಅತ್ತೆ ಸೊಸೆಯರಿಗೆ ವಿಷಯ ಅರ್ಥವಾಗಿರುತ್ತೆ. ಹೊರಗಡೆ ಮರ್ಯಾದೆ ಹೇಗೆ ಕಳ್ಕೋಬೇಕು ಅಂತ ಮನೆಗೆ ಹೋಗಿರ್ತಾರೆ. ನೀನು ಮನೆಗೆ ನಡಿ. ಹಾಗೆ ಅಪ್ಪ ಎಂದು ಹೇಳಿ ರಮೇಶ್ ಕಾರನ್ನು ಮನೆಯ ಕಡೆ ನಡೆಸುತ್ತಾ ಇರ್ತಾನೆ. ಅತ್ತೆ ಸೊಸೆಯರು ಮನೆಗೆ ಬಂದು ಸೋಫಾದಲ್ಲಿ ಕೂತಿರ್ತಾರೆ. ಪ್ರಸಾದ್ ರಮೇಶರು ಕೋಪದಿಂದ ಮನೆಯೊಳಗೆ ಬರ್ತಾರೆ. ಅವರ 4 ಮಧ್ಯೆ ಬಹಳ ಸಮಯ ವಾದ ವಿವಾದ ನಡೆಯುತ್ತೆ. ಆ ವಾದವೆಲ್ಲ ಆದ ನಂತರ ಶಾರದಾ ಹೀಗಂತಾಳೆ, ಸರಿ ಕಣ್ರಿ, ಈ ದಿನ ರಾತ್ರಿಗೆ ನೀವು ನಾವು ಎಲ್ಲ ಆ ಭೂತದ ಬಂಗ್ಲೆ ಹತ್ರ ಹೋಗೋಣ. ಏನು ಭೂತದ ಭಜನೆ ಮಾಡೋದಕ್ಕೆ ಶಾರದಾ? ಭಜನೆ ಅಲ್ಲ ರೀ, ಅಲ್ಲಿ ದೆವ್ವ ಇದೆಯೋ ಇಲ್ವೋ ಅಂತ ನೋಡೋಣ. ಇರೋ ಭಯ ಹೊರಟೋಗುತ್ತಲ್ಲ. ಒಂದ್ ವೇಳೆ ಅಲ್ಲಿ ದೆವ್ವ ಇದ್ರೆ ಏನಮ್ಮ ಪರಿಸ್ಥಿತಿ? ಒಂದ್ ವೇಳೆ ಅಂತಹ ಪರಿಸ್ಥಿತಿ ಇದ್ರೆ ನಾವ್ ಅಲ್ಲಿ ಇರೋದು ಬೇಡ ರೀ. ಮತ್ತು ಅದೇ ದೆವ್ವ ಏನಾದ್ರೂ ಇಲ್ದೇ ಇದ್ರೆ ನೀವ್ ಅಂದ್ಕೊಂಡ ಹಾಗೆ ನಾವ್ ಅಲ್ಲೇ ಇರೋಣ ಎಂದು ಮಾತನಾಡಿಕೊಂಡು 4 ಒಂದು ಒಪ್ಪಂದಕ್ಕೆ ಬರುತ್ತಾರೆ. ಇನ್ನು ಆ ರಾತ್ರಿ ವೇಳೆ ಮಣ್ಣಿನ ರೋಡ್ ಮೇಲೆ ಅನಾಮಿಕಾ ಕಾರನ್ನು ವೇಗವಾಗಿ ಓಡಿಸ್ತಾ ಇರ್ತಾಳೆ. ಅನಾಮಿಕಳ ಪಕ್ಕದಲ್ಲೇ ಕೂತ್ಕೊಂಡ ಶಾರದಾ ಏನೂ ಮಾತನಾಡದೆ ದಾರಿ ಸುತ್ತಲೂ ಇರುವ ಪ್ರದೇಶವನ್ನು ಗಮನಿಸುತ್ತಾ ಇರುತ್ತಾಳೆ. ಇನ್ನು ಹಿಂದಿನ ಸೀಟಲ್ಲಿ ಕುಳಿತುಕೊಂಡ ರಮೇಶ್ ಪ್ರಸಾದರು ಗಾಬರಿ ಆಗ್ತಾ ಇರ್ತಾರೆ. ಆ ಕಾರಿನ ಹಿಂದೆ 2 ದೆವ್ವಗಳು ಓಡ್ಕೊಂಡು ಬರ್ತಾ ಇರುತ್ತೆ. ಅನಾಮಿಕಾ, ನನ್ ಮಾತ್ ಕೇಳು, ಮಣ್ಣಿನ ರೋಡಲ್ಲಿ ಇಷ್ಟು ವೇಗವಾಗಿ ಹೋಗ್ಬೇಡ. ನೀವು ನನ್ ಮಾತ್ ಕೇಳಿದ್ರೆ ಏನು?
ನಾನು ನಿಮ್ಮ ಮಾತನ್ನ ಕೇಳೋದಕ್ಕೆ? ನಾನು ಹೀಗೆ ಸ್ಪೀಡಾಗಿ ಹೋಗ್ತೀನಿ. ನೀವಿನ್ನೂ ಹೆಚ್ಚಾಗಿ ಮಾತನಾಡಿದ್ರಿ ಅಂದ್ರಿ, ಇನ್ನೂ ಸ್ಪೀಡ್ ಹೆಚ್ಚಿಸ್ತೀನಿ. ಕಾರೇನಾದ್ರೂ ಗುಂಡಿಗೆ ಬಿದ್ರೆ ಮೇಲಕ್ಕೆ ಬರಲಾರಿವ ಅನಾಮಿಕಾ? ಈಗ ನಾವು ಈ ಮರುಭೂಮಿನಲ್ಲೇ ಇರ್ಬೇಕಾಗಿ ಬರುತ್ತೆ. ಅಂತಹ ಅಗತ್ಯ ನಮಗೇನು ಇಲ್ಲ ಬಿಡಿ. ನಾನು ನಮ್ಮತ್ತೆ ಗೋಲ್ಡನ್ ಬಂಗ್ಲೆಯಲ್ಲಿ ಇರ್ತೀವಿ, ಅದನ್ನ ಕೊಂಡ್ಕೊಂಡಿದ್ದೀವಲ್ಲ. ನೀವು ಮಾವಯ್ಯ ಮಾತ್ರ ಈ ಮರುಭೂಮಿಯಲ್ಲೇ ಇದ್ ಬಿಡ್ತೀರಾ. ಏನಂತೀರಾ ಅತ್ತೆ? ಅಷ್ಟೇ ಅಲ್ವಾ ಸೊಸೆ? ಆದ್ರೂ ಆ ಭೂತದ ಬಂಗಲೆ ಬಗ್ಗೆ ಎಷ್ಟೊಂದು ಕತೆಗಳು ಎಷ್ಟೋ ಪ್ರಚಾರದಲ್ಲಿದೆ, ಆದ್ರೂ ನೀವು ನಂಬೋದಿಲ್ಲ. ಅದು ಮಾಮೂಲಿ ಕತೆಗಳಲ್ಲೇ ರೀ, ಕಟ್ಟು ಕತೆಗಳು, ಎಲ್ಲ ಊಹಾಪೋಹಗಳೇ. ಅದನ್ಯಾರು ನಂಬಾರ್ದು ಎನ್ನುತ್ತಾ ಇರುವಾಗ ಕಾರಿನ ಹಿಂದೆ ಬರ್ತಾ ಇರುವ 2 ದೆವ್ವಗಳಲ್ಲಿ ಒಂದು ದೆವ್ವ ಮಾಯವಾಗುತ್ತೆ. ಕಾರನ್ನು ವೇಗವಾಗಿ ಓಡಿಸುತ್ತಿರುವ ಅನಾಮಿಕಳ ಎದುರಿಗೆ ದೆವ್ವ ಸಡನ್ ಆಗಿ ಪ್ರತ್ಯಕ್ಷವಾಗುತ್ತದೆ. ಅಷ್ಟೇ, ಅನಾಮಿಕಾ ಭಯಪಡುತ್ತಾ ಕಾರನ್ನು ಸಡನ್ ಆಗಿ ನಿಲ್ಲಿಸುತ್ತಾಳೆ. ಇನ್ನೇನಿದೆ, ಅಷ್ಟು ಸಡನ್ ಆಗಿ ವೇಗವಾಗಿ ಹೋಗುತ್ತಿರುವ ಕಾರನ್ನು ಒಂದೇ ಸಲಕ್ಕೆ ಬ್ರೇಕ್ ಹಾಕಿ ನಿಂತಿದ್ದಕ್ಕೆ ಕಾರಿನೊಳಗಿಂದ ಶಾರದಾ ಹೊರಗೆ ಬೀಳುತ್ತಾಳೆ. ಪ್ರಸಾದ್, ರಮೇಶ್ ಕಾರಿನಿಂದ ಇಳಿಯುತ್ತಾರೆ. ಏನ್ ಶಾರದಾ, ಸೀಟ್ ಬೆಲ್ಟ್ ಹಾಕೊಂಡಿರ್ಲಿಲ್ವಾ ಎಂದು ಅನ್ನುತ್ತಾ ಇರುವಾಗ ಗೆಜ್ಜೆಗಳ ಸೌಂಡ್ ಗಟ್ಟಿಯಾಗಿ ಕೇಳಿಸುತ್ತಾ ಇರುತ್ತೆ. ಎಲ್ಲರೂ ಅಯೋಮಯದಿಂದ ಸುತ್ತಲೂ ನೋಡ್ತಾ ಇರ್ತಾರೆ. 2 ದೆವ್ವಗಳು ಅವರ ಮುಂದಕ್ಕೆ ಬರುತ್ತವೆ. ಇವನು ನನ್ನವನು, ನನಗೆ ತುಂಬಾ ಹಿಡಿಸಿದ್ದಾನೆ ಎಂದು ಒಂದು ದೆವ್ವ ರಮೇಶನ ಕೈಯನ್ನು ಹಿಡಿದುಕೊಂಡು ಎಳೆಯುತ್ತಾ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದನ್ನು ನೋಡಿ ಅನಾಮಿಕ ಕೂಡ ರಮೇಶ್ನನ್ನ ಹಿಂದೆ ಓಡ್ತಾ ಇರ್ತಾಳೆ. ಬಿಟ್ಬಿಡೆ, ಅವನ್ ಬಿಟ್ಬಿಡು, ಇಲ್ಲ ಅಂದ್ರೆ ನಾನ್ ನಿನ್ನ ಏನ್ ಮಾಡ್ತೀನೋ ನೋಡು. ನೀನು ನನ್ನನ್ನ ಏನು ಮಾಡಲಾರೆ ಕಣೆ ಎಂದು ಸ್ವಲ್ಪ ದೂರ ಹೋಗಿ ರಮೇಶ್ನನ್ನು ಬಿಟ್ಟು ದೆವ್ವ ಮಾಯವಾಗಿ ಹೋಗುತ್ತೆ. ಅನಾಮಿಕಾ ಆಯಾಸ ಪಡುತ್ತಾ ರಮೇಶನ ಹತ್ರ ಬರ್ತಾಳೆ. ರಮೇಶ್ನನ್ನು ಕರೆದುಕೊಂಡು ಕಾರಿನ ಹತ್ರ ಬರ್ತಾಳೆ. ಕಾರಿನ ಹತ್ತಿರ ಶಾರದಾ ಪ್ರಸಾದ್ ಅವರು ಕಾಣಿಸೋದಿಲ್ಲ. ರಮೇಶ್ ಅನಾಮಿಕಾ ಇಬ್ಬರು ಗಾಬರಿ ಆಗ್ತಾ ಇರ್ತಾರೆ. ಅತೆಯೇ, ಮಾವಯ್ಯ ಎಲ್ಲಿದ್ದೀರಾ? ನೀವು ನಮಗ್ ಕಾಣಿಸ್ತಾ ಇಲ್ಲ. ಅಮ್ಮ, ಅಪ್ಪ, ನೀವೆಲ್ಲಿದ್ದೀರಾ? ಕನಿಷ್ಠ ನಮ್ಮ ಮಾತುಗಳಾದ್ರೂ ನಿಮಗೆ ಕೇಳಿಸ್ತಾ ಇದೆಯಾ ಎಂದು ಅನ್ನುತ್ತಾ ಇರುವಾಗ ಏಟಿನಿಂದ ಚದುರಿದ ಕೂದಲಿಂದ ಶಾರದಾ ಕಾರಿನ ಹತ್ರ ಬರ್ತಾಳೆ. ಅತ್ತೆ, ಅತ್ತೆ, ಚೆನ್ನಾಗೇ ಇದ್ದೀರಲ್ವಾ? ಎಲ್ಲಿನ ದೆವ್ವಗಳೇ, ಎಲ್ಗೋ ಕರ್ಕೊಂಡು ಹೋದ್ವು. ಹೇಗಂದ್ರೆ ಹಾಗೆ ಹೊಡೆದು ಬಿಟ್ವು. ನಾವು ಮಾತ್ರ ಇಲ್ಲಿರೋದು ಬೇಡ ಸೊಸೆ, ಹೊರಟು ಹೋಗೋಣ. ಮತ್ತೆ ನಮಗೆ ಮಾವಯ್ಯ ಬೇಡವಾ ಅತ್ತೆ ಎಂದು ಹೇಳುತ್ತಲೇ ಶಾರದಾ ಗಾಬರಿಯಾಗುತ್ತಾ, ಅಯ್ಯೋ ಅವ್ರಿಲ್ವಾ? ಅಯ್ಯೋ ಮಗ ರಮೇಶು, ನಿಮ್ಮ ಅಪ್ಪನ ಕಾಪಾಡು. ಸೊಸೆ, ನಿನ್ನ ಮಾವಯ್ಯನ ಕಾಪಾಡೆ, ಅವ್ರು ಇಲ್ದಿದ್ರೆ ನಾನು ಇರಲಾರೆ. ಓ ದೆವ್ವಗಳೇ, ನೀವು ನಮ್ಮ ಅವನನ್ನು ಏನು ಮಾಡಬೇಡಿ. ಒಂದ್ ವೇಳೆ ಅವರನ್ನ ಸಾಯಿಸ್ಬಿಟ್ರೆ ನನ್ನ ಕೂಡ ಸಾಯಿಸ್ಬಿಡಿ ಎಂದು ಶಾರದಾ ಅನ್ನುತ್ತಿರುವಾಗ ಹರಿದ ಶರ್ಟ್ ಜೊತೆಗೆ ಪ್ರಸಾದ್ ಅಲ್ಲಿಗೆ ಬರುತ್ತಾನೆ. 2 ದೆವ್ವಗಳು ಅವರ ಸುತ್ತಲೂ ತಿರುಗುತ್ತಾ ಗಟ್ಟಿಯಾಗಿ ನಗುತ್ತಾ, ಪ್ರಾಣದಿಂದ ಇರಬೇಕು ಅಂತಂದ್ರೆ ಭೂತಗಳ ಬಂಗಲೆ ಹತ್ರ ಬರಬಾರ್ದು. ಇನ್ನು ಇಲ್ಲೇ ಇದ್ದೀರಾ ಅಂದ್ರೆ ಸಾಯ್ತೀರಾ, ಓಡಿ ಹೋಗಿ ಎಂದು ಹೇಳಿ ಗಟ್ಟಿಯಾಗಿ ನಗುತ್ತಾ ಇರುತ್ತವೆ. ಶಾರದಾ, ಅನಾಮಿಕಾ, ಪ್ರಸಾದ್, ರಮೇಶರು ಕಾರಿನಲ್ಲಿ ಕೂತ್ಕೋತಾರೆ. ಅಷ್ಟೇ, ಕಮಲ ದೆವ್ವಕ್ಕೆ ಸೀನು ಬರುತ್ತೆ, ಗಟ್ಟಿಯಾಗಿ ಸೀನತ್ತೆ. ಆ ಸೀನಿನಿಂದ ಅನಾಮಿಕಾ ಆ ದೆವ್ವಗಳ ಕಾಲಿನ ಕಡೆ ನೋಡ್ತಾಳೆ. ಆ ಕಾಲು ಹೀಲ್ಸ್ ಹಾಕಿಕೊಂಡು ಗೆಜ್ಜೆ ಹಾಕೊಂಡಿರುತ್ತೆ. ಆಗ ಅನಾಮಿಕಳಿಗೆ ಅರ್ಥವಾಗುತ್ತೆ, ಇಲ್ಲಿ ಎಂತಹ ದೆವ್ವನೂ ಇಲ್ಲ. ಆದ್ರೆ ಇಲ್ಲಿ ಇರೋ ಹಾಗೆ ನಮ್ಮನ್ನ ನಂಬಿಸಿ ಈ ದೆವ್ವದ ಬಂಗಲೆ ಹತ್ರ ಯಾರು ಬರಬಾರ್ದು ಅಂತ ಅಂದ್ಕೋತಾ ಇದ್ದಾರೆ. ಅವ್ರನ್ನ ಹಿಡ್ಕೋತೀನಿ, ತಕ್ಕ ಶಾಸ್ತಿಗ್ ಮಾಡ್ತೀನಿ. ನಮ್ಮನ್ನ ಭಯಪಡಿಸ್ಬೇಕು ಅಂತ ನೋಡ್ತೀರಾ? ನಮ್ಮ ಅತ್ತೆನೆ ಹೊಡಿತೀರಾ? ನಮ್ಮ ಮಾವಯ್ಯನ ಶರ್ಟ್ ಹರಿತೀರಾ ಎಂದು ಅಂದುಕೊಂಡು ಕಾರನ್ನು ಅಲ್ಲಿಂದ ವೇಗವಾಗಿ ಮನೆ ಕಡೆ ಓಡಿಸ್ತಾ ಇರ್ತಾಳೆ. 2 ದಿನದ ನಂತರ ಶಾರದಾ ಅವರ ಮನೆಯಲ್ಲಿಯ ಸೋಫಾದಲ್ಲಿ ಸುದರ್ಶನ್ ಕೂತ್ಕೊಂಡಿರ್ತಾನೆ. ಅನಾಮಿಕಾ ಟೀ ಕೊಡ್ತಾಳೆ. ಸುದರ್ಶನ್ ಟೀ ಕುಡಿತಾ ಇರ್ತಾನೆ. ಸುದರ್ಶನ್ ಅವರೇ, ನಿಮ್ಗೆ ಒಂದೇ ಒಂದು ಪ್ರಶ್ನೆ ಹೇಳ್ತೀನಿ. ನಿಜ ಹೇಳಿದ್ರೆ ನೀವು ಬದುಕ್ತೀರಾ, ಇಲ್ಲ ಅಂದ್ರೆ ಸತ್ತು ಹೋಗ್ತೀರಾ ಎಂದು ಅನಾಮಿಕಾ ಹೇಳುತ್ತಲೇ ಸುದರ್ಶನ್ ಅಯೋಮಯದಿಂದ ನೋಡುತ್ತಾ, ಅಂದ್ರೆ ಈ ಟೀಯಲ್ಲಿ ವಿಷ? ಹೌದು, ಟೀಯಲ್ಲಿ ವಿಷನ ಸೇರಿಸಿದ್ದೀನಿ. ನಿಜ ಹೇಳಿದ್ರೆ ನೀರು ಕೂಡ ನಾನೇ ನಿಮ್ಗೆ ಕೊಡ್ತೀನಿ, ಬದುಕಿ ಬಿಡ್ತೀರಾ ಎಂದು ಅನಾಮಿಕಾ ಹೇಳುತ್ತಲೇ ಸುದರ್ಶನ್ ಭಯಪಡ್ತಾ ಇರ್ತಾನೆ. ನಿಜ ಹೇಳ್ತೀನಿ ಅನಾಮಿಕಾ, ಕೇಳು ಏನು ಅಂತ. ಆ ದಿನ ನಾವು ಗೋಲ್ಡನ್ ಬಂಗ್ಲೆ ಹತ್ರ ಹೋಗ್ತಾ ಇದ್ದರೆ ನಮ್ಮನ್ನ ಅಡ್ಡಪಡಿಸಿದ ದೆವ್ವಗಳು ನಿಜವಾದ ದೆವ್ವಗಳ, ನೀವೇ ಏರ್ಪಾಟು ಮಾಡಿದ ದೆವ್ವಗಳ? ನಾನು ಏರ್ಪಾಟು ಮಾಡಿದ ದೆವ್ವಗಳೇ ಅನಾಮಿಕಾ. ನನಗೆ ಆ ಗೋಲ್ಡನ್ ಬಂಗ್ಲೆ ಅಂದ್ರೆ ತುಂಬಾ ಇಷ್ಟ. ನಾನು ಅದನ್ನ ಕೊಂಡ್ಕೋಬೇಕು ಅಂದ್ಕೊಂಡೆ, ಆದ್ರೆ ಇಷ್ಟರೊಳಗೆ ನೀವು ಕೊಂಡ್ಕೊಂಡ್ರಿ. ಅದಕ್ಕೆ ಹೀಗೆ ಪುರಾತನ ಬಂಗ್ಲೆ ಅಲ್ವಾ,
ದೆವ್ವಗಳಿದೆ ಅಂತ ಸೃಷ್ಟಿಸಿದ್ರೆ ನೀವು ಭಯಪಟ್ಟು ಬಂಗ್ಲೆ ಕಡೆಗೆ ಬಾರದೇ ಇರ್ತೀರಾ ಅಂತ ಅಂದ್ಕೊಂಡೆ. ನಾನು ಕೂಡ ನಿಜವಾದ ದೆವ್ವನೇ ಅಂದ್ಕೊಂಡೆ. ಆದ್ರೆ ಯಾವಾಗಾದ್ರೂ ಅವು ಸೀನಿದ್ವು ಆಗ ನನಗೆ ಅನುಮಾನ ಬಂತು. ಆಗ್ಲೇ ಕಾಲನ್ನ ನೋಡಿದೆ. ದೆವ್ವ ಹೀಲ್ಸ್ ಹಾಕೊಂಡು ಗೆಜ್ಜೆ ಕೂಡ ಹಾಕೊಂಡಿದೆ. ಅದರಿಂದ ನನಗೆ ಅನುಮಾನ ನಿಜವಾಯ್ತು. ಅದರಿಂದ ನಿಮಗೆ ವಿಷ ಸೇರಿಸಿದ ಟೀ ಕೊಟ್ಟಿದ್ದೀನಿ. ಅನಾಮಿಕಾ, ನನ್ನ ತಪ್ಪನ್ನು ಒಪ್ಕೊಂಡಿದ್ದೀನಲ್ಲ, ನನ್ನನ್ನು ಬದುಕಿಸು ಅನಾಮಿಕಾ. ಟೀಯಲ್ಲಿ ವಿಷ ಸೇರಿಸಿ ಸಾಯಿಸುವ ದುರ್ಬುದ್ಧಿ ನಮಗಿಲ್ಲರಿ, ಇನ್ನು ನೀವು ಹೋಗಬಹುದು ಎಂದು ಹೇಳುತ್ತಲೇ ಸುದರ್ಶನ್ ಅಲ್ಲಿಂದ ಓಡಿ ಹೋಗುತ್ತಾನೆ. ಇನ್ನು ಒಂದು ಒಳ್ಳೆ ದಿನ ನೋಡಿಕೊಂಡು ಆ ಗೋಲ್ಡನ್ ಬಂಗಲಿಯ ಒಳಗೆ ಅನಾಮಿಕಳ ಕುಟುಂಬ ಹೊರಟು ಹೋಗುತ್ತೆ. ಗೋಡೆಯ ಮೇಲೆ ವಕ್ರವಾದ ಕಾಲಿನಿಂದ ದೆವ್ವ ನಡೆಯುತ್ತಾ ಗಟ್ಟಿಯಾಗಿ ನಗುತ್ತಾ ಇರುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.